ದಿಲ್ಲಿಯಿಂದ ಬರೀ 25 ಕಿಲೋಮೀಟರ್ ದೂರದಲ್ಲಿ ಹರಿಯಾಣದ ಫರೀದಾಬಾದ್ ಬಳಿ ಜಮ್ಮು ಪೊಲೀಸರು ಸ್ಥಳೀಯ ಪೊಲೀಸರೊಡನೆ ನಡೆಸಿದ ಕಾರ್ಯಾಚರಣೆಯಲ್ಲಿ 300 ಕಿಲೋ ಸ್ಫೋಟಕ ಹಾಗೂ AK-47 ಸಿಕ್ಕಿದೆ. ದಿಲ್ಲಿಯಿಂದ ಬರೀ 25 ಕಿಲೋಮೀಟರ್ ದೂರದಲ್ಲಿ ಹರಿಯಾಣದ ಫರೀದಾಬಾದ್ ಬಳಿ ಜಮ್ಮು ಪೊಲೀಸರು ಸ್ಥಳೀಯ ಪೊಲೀಸರೊಡನೆ ನಡೆಸಿದ ಕಾರ್ಯಾಚರಣೆಯಲ್ಲಿ 300 ಕಿಲೋ ಸ್ಫೋಟಕ ಹಾಗೂ AK-47 ಸಿಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ತನಿಖಾ ಬ್ಯೂರೋದ ಸಹಕಾರ ಹಾಗೂ ಹರಿಯಾಣದ ಫರೀದಾಬಾದ್ ಪೊಲೀಸರು ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿದರು. ಜಮ್ಮುವಿನ ಅನಂತನಾಗ್ನಲ್ಲಿ ಸಿಕ್ಕ ಸುಳಿವಿನ ಮೇಲೆ ಈ ದಾಳಿ ನಡೆದಿತ್ತು. RDX ಸಹಿತ 300 ಕಿಲೋ ಬಾಂಬ್ ತಯಾರಿಕೆಗೆ ಬಳಸುವ ಸ್ಫೋಟಕಗಳು, ಒಂದು AK-47 ಬಂದೂಕು ದೊರೆತಿದೆ. ಹರಿಯಾಣದ ಫರೀದಾಬಾದ್ ಜಿಲ್ಲೆಯ ದೌಜ್ ಗ್ರಾಮದ ಬಾಡಿಗೆ ಮನೆಯಲ್ಲಿ ಇವೆಲ್ಲ ಸಿಕ್ಕಿವೆ. ಈ ಮೂಲಕ ಭಾರೀ ಉಗ್ರ ಯೋಜನೆಯೊಂದನ್ನು ಮೂಲದಲ್ಲೇ ಚಿವುಟಲಾಗಿದೆ ಎಂದು ಹೇಳಲಾಗಿದೆ. ಅನಂತನಾಗ್ನಲ್ಲಿ ಬಂಧಿತ ಉಗ್ರನೊಬ್ಬನ ವಿಚಾರಣೆಯಿಂದ ಈ ಮಾಹಿತಿ ದೊರೆತು ದಾಳಿ ನಡೆದಿದೆ. ಜಮ್ಮು ಮೂಲದ ವೈದ್ಯ ವಿದ್ಯಾರ್ಥಿ ಮುಜಾಹಿಲ್ ಶಕೀಲ್ ಎಂಬುವವನು ದೌಜ್ ಗ್ರಾಮದಲ್ಲಿ ಬಾಡಿಗೆಗೆ ಹಿಡಿದಿದ್ದ ಮನೆಯಲ್ಲಿ ಈ ಸ್ಫೋಟಕಗಳು ಸಿಕ್ಕಿವೆ. 14 ಕಟ್ಟುಗಳಲ್ಲಿ 100 ಕಿಲೋ ಅಮೋನಿಯಂ ನೈಟ್ರೇಟ್, 5 ಲೀಟರ್ ರಾಸಾಯನಿಕ ದ್ರವ, 5 ಸುತ್ತು ಲೋಡ್ ಆದ AK-47, ಸಂಶಯಿತ 48 ವಸ್ತುಗಳು ಸಿಕ್ಕಿದ್ದು ತನಿಖೆ ಮುಂದುವರೆದಿದೆ. सर AK-56 भी मिली है, AK-56 भी मिली है? नहीं, इट्स नॉट AK-56 जो है, इट इज कैनकॉप असॉल्ट राइफल. सर ये यहाँ क्या करता था आरोपी जो पकड़ा गया? ये यहाँ पे जो है ये यूनिवर्सिटी में जो है पढ़ाता था. ये सर मुजम्मिल को कब पकड़ा गया? कौन सी यूनिवर्सिटी? जी यहाँ पे जो हाँ, ही वॉज वर्किंग इन अल्फिला यूनिवर्सिटी. बाकी मैं आपको जो है बहुत सारी ऑपरेशनल डिटेल्स है. मैं आपको ये कहूंगा कि ये ऑपरेशन हमारा जारी है, तो ऑपरेशंस को ध्यान में रखते हुए बहुत सारी ऑपरेशनल डिटेल्स है जिन्हें मैं इस समय भी नहीं बता सकता. जो आप बता सकते हैं वो बता दीजिए. कितना समय पहले आया था सर ये यहाँ पे? ये लगभग जो है यहाँ पे ये सारा ये पिछले 15 दिन से एक हमारा ज्वाइंट ऑपरेशन चल रहा था, तो उसी ज्वाइंट ऑपरेशन के अंतर्गत ये कार्रवाई की गई है.